ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಡೆದ RCB ವರ್ಸಸ್ UP ವಾರಿಯರ್ಸ್ ಮ್ಯಾಚಲ್ಲಿ ನಮ್ಮ RCB ತಂಡ ಒಂದು ಭರ್ಜರಿ ಗೆಲುವನ್ನು ಸಾಧಿಸಿತ್ತು. ಗೆದ್ದ ನಂತರ ಹಾಗೆ ಫೈನಲ್ಗೆ ಕೂಡ ಎಂಟ್ರಿ ಕೊಡ್ತು. ಗೆದ್ದ ಮೇಲೆ ಗ್ರೇಸ್ ಹ್ಯಾರಿಸ್ ಅವರು ಏನೆಲ್ಲ ಹೇಳಿದ್ರು ಸಂಪೂರ್ಣ ಮಾಹಿತಿ ತಿಳ್ಕೊಂಡು ಬರೋಣ. ಅದಕ್ಕಿಂತ ಮುಂಚೆ ನೀವು ಕೂಡ ಒಬ್ಬ RCB ಅಭಿಮಾನಿ ಆಗಿದ್ದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಮೇಲೆ ಆಲ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೂ ಮೊದಲು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಮೊದಲನೇದಾಗಿ ನೋಡೋದಾದರೆ ಟಾಸ್ ಗೆದ್ದ ನಮ್ಮ RCB ಒಂದು ಬಾಲಿಂಗ್ ತೊಗೊಂಡಿರುತ್ತೆ. ಬಾಲಿಂಗಲ್ಲಿ ಕೂಡ ಒಂದು ಚೆನ್ನಾಗಿ ಬಾಲಿಂಗ್ ಹಾಕಿ ಕೇವಲ 144 ರನ್ಗೆ ಕಟ್ಟಿ ಹಾಕ್ತಾರೆ ಅಂತಲೇ ಹೇಳ್ಬೋದು. ಎಲ್ಲರೂ ಕೂಡ ಒಂದೊಂದು ವಿಕೆಟ್ ತೊಗೊಂಡು 144 ರನ್ಗೆ ಕಟ್ಟಿ ಹಾಕ್ತಾರೆ. ಅದಾದಮೇಲೆ ಒಂದು 145 ಟಾರ್ಗೆಟ್ ಕೊಡ್ತಾರೆ. ಅಲ್ಲಿಗೆ ನಮ್ಮ RCB ಬ್ಯಾಟಿಂಗ್ ಸ್ಟಾರ್ಟ್ ಆಗುತ್ತೆ. ನಮ್ಮ RCB ಬ್ಯಾಟಿಂಗಲ್ಲಿ ಒಂದು ಗ್ರೇಸ್ ಹ್ಯಾರಿಸ್ ಅವರು ಕೇವಲ 37 ಬಾಲ್ಗೆ 75 ರನ್ ಹೊಡೆದ್ರ ಮೂಲಕ 13 ಬೌಂಡ್ರಿ ಹಾಗೆ 3 ಸಿಕ್ಸ್ ಹೊಡೆದ್ರ ಮೂಲಕ ಒಂದು ಬೃಹತ್ ಮೊತ್ತ ಕಲೆ ಹಾಕಿದ್ರು ಅಂತಲೇ ಹೇಳ್ಬೋದು. ಯಾಕಂದರೆ ಆ ಮೊತ್ತದಿಂದಲೇ ನಮ್ಮ ತಂಡ ಒಂದು ಫೈನಲ್ಗೆ ಡೈರೆಕ್ಟ್ ಎಂಟ್ರಿ ಕೊಟ್ಟಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಆ ಥರ ಒಂದು ಬೆಂಕಿಯಾಗಿ ಬ್ಯಾಟಿಂಗ್ ಆಡಿದರು. ಅದು ಅದಾದಮೇಲೆ ಅವರು ಪ್ರೆಸ್ ಕಾನ್ಫರೆನ್ಸಲ್ಲಿ ಏನೆಲ್ಲ ಹೇಳಿದ್ರು ನೋಡೋದಾದರೆ, ಒಂದು ಗ್ರೌಂಡಲ್ಲಿ ಕ್ರೌಡ್ ಆಗಿರ್ಬೋದು, ನಾನು RCB ಫ್ಯಾನ್ಸನ್ನು ನೋಡಿ ಒಂದು ಕ್ಷಣ ಶಾಕ್ ಆಯಿತು ಅಂತ ಹೇಳಿದ್ದಾರೆ. ಹಾಗೆ ನಾನು ಫೈನಲಲ್ಲೂ ಕೂಡ ಇದೇ ಥರ ಪರ್ಫಾರ್ಮೆನ್ಸ್ ಕೊಟ್ಟು ಕಪ್ ಗೆಲ್ಲೋಕ್ಕೆ ಹೆಲ್ಪ್ ಮಾಡಿದ್ದೀನಿ ಕೂಡ ಅಂತ ಹೇಳಿದ್ದಾರೆ. ಯಾಕಂದರೆ ಅವರಲ್ಲಿ ಆ ಥರ ಎಬಿಲಿಟಿ ಇದೆ ಅಂತಲೇ ಹೇಳ್ಬೋದು. ನನಗೂ ಕೂಡ ಒಂದು RCB ಅಂದರೆ ಒಂದು ತುಂಬ ಇಷ್ಟ. ಹಾಗೆ RCB ಫ್ಯಾನ್ಸ್ ಅಂದರೂ ಕೂಡ ತುಂಬ ಇಷ್ಟ. ಹಾಗೆ ಫೈನಲಲ್ಲೂ ಕೂಡ ಇದೇ ಥರ ಆಡ್ತೀನಿ ಅಂತ ಒಂದು ಭರವಸೆ ಕೊಟ್ಟಿದ್ದಾರೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.